ಭಾನು ಮೇಡಮ್, ಒಂದ್ ನಿಮಿಷ. ಬಸ್ ಸ್ಟ್ಯಾಂಡ್ ವರೆಗೂ ಬರ್ಬೋದಾ? ಚಿಕ್ಕ ಛತ್ರಿ. ಸಾರಿ, ಡಿಸ್ಟರ್ಬ್ ಮಾಡದ್ನ? ಕೆಲ್ಸಕ್ಕೆ ಸೇರಿ 2 ತಿಂಗಳಾದ್ರೂ ಇವತ್ತೇ ನನ್ನ ಜೊತೆ ಮಾತಾಡ್ತಾರ. ಚಿಕ್ಕ ಛತ್ರಿ ಅಂತ ಇರ್ಬೇಕೇನು? ಬಾನು, ಏನು? ಕೆಲ್ಸಕ್ಕೆ ಹೋಗಿದ್ದಲ್ಲ, ಹೇಗಿತ್ತು? ಈ ನಡುವೆ ನೀನು ಕೆಲ್ಸಕ್ಕೆ ಹೋಗೋದು ತುಂಬಾ ಇಷ್ಟ ಅಲ್ವಾ? ಸಂತೋಷವಾಗಿದೆಯಾ ಈಗ? ಅದೇ ಮುಖ್ಯ. ದಿನ ಕಲರ್ ಸೀರೆ ಕಟ್ಕೊಂತೀಯಾ, ಛತ್ರಿಗೆ ಮ್ಯಾಚಿಂಗ್ ಆಗಿ ನೈಟಿ ಹೊಸ್ದಾ? 5 ಮಿನಿಟ್ಸ್ ಟೈಮ್ ಕೊಡು, ನಿನ್ನ ಹತ್ರ ಮುಖ್ಯವಾದ ವಿಷಯವನ್ನು ಮಾತಾಡಬೇಕು. ರತ್ನಮೂರ್ತಿ ಅವ್ರ ಮನೆಯನ್ನ? ಹೌದು. ಅವ್ರು ಇದಾರಮ್ಮ? ಸ್ನಾನ ಮಾಡ್ತಿದ್ದಾರೆ. ನೀವು? ನಾನ್ ಭಾನು ಅಂತ, ಅವ್ರ ವೈಫ್. ಓ ನಮಸ್ತೆ ಮಾ, ನನ್ನ ಹೆಸರು ವಿಲ್ಸನ್ ಜೋಸೆಫ್ ಅಂತ. ನೀನ್ ಫ್ರೀ ಆಗಿದ್ಯಾ ಅಂದ್ರೆ ನಿನ್ನ ಹತ್ರ ಒಂದು ವಿಷಯ ಕೇಳ್ಬೋದಾ? ನನ್ನ ಹತ್ರನಾ? ಏನ್ ಕೇಳ್ಬೇಕು? ಬೇಡ ಬೇಡ, ನೀವೊಂದು 5 ನಿಮಿಷ ಬಿಟ್ಟು ಫೋನ್ ಮಾಡಿ ಅವ್ರ ಹತ್ರನೇ ಮಾತಾಡಿ. ಹಲೋ, ಫೋನ್ ಇಡ್ಬೇಡಿ. ನಾನು ಅವ್ರ ಬಗ್ಗೆ ವಿಚಾರಿಸ್ಬೇಕು, ಅವ್ರಿಗೆ ಗೊತ್ತಾಗ್ದೇನೆ. ಎಲ್ಲ ನೀನು ಒಳ್ಳೇದಕ್ಕಮ್ಮ. ಅರ್ಥ ಆಗ್ತಿಲ್ಲ. ರೈಲ್ವೇಸ್ ಅಲ್ಲಿ ತಾನೇ ಕೆಲಸ ಮಾಡ್ತಾರೆ? ರತ್ನಮೂರ್ತಿ ಕೆಲ್ಸಕ್ಕೆಲ್ಲ ಸರಿಯಾಗಿ ಹೋಗ್ತಾರಲ್ಲ? ಯಾಕೆ ಕೇಳ್ತಿದ್ದೀರಾ? ಅವರಿಂದ ನಿಮ್ಗೇನು ತೊಂದರೆ ಅಂತೂ ಇಲ್ಲ ಅಲ್ವಾ? ಆಫೀಸ್ನ ಬಿಟ್ರೆ ಮನೇಲೇ ಇರ್ತಾರಲ್ವಾ? ಏನು ಅರ್ಥ ಆಗ್ತಿಲ್ಲ ಸರ್. ಇಲ್ಲಮ್ಮ, ಮೆಂಬರ್ಸ್ ಬಗ್ಗೆ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಈ ತರ ಚೆಕ್ ಮಾಡೋದು ಅಭ್ಯಾಸ. ಒಂದು 6 ತಿಂಗಳು ಅವರು ಈ ಮೀಟಿಂಗ್ ಎಲ್ಲ ಬರೋದಿಲ್ಲ. ನಿಮ್ದು ಏನ್ ಮೀಟಿಂಗ್? ನಮ್ಮ ಎನಲ್ಲಿ ರತ್ನಮೂರ್ತಿ ಕೂಡ ಒಬ್ಬ ಮೆಂಬರ್. ಏನಾ? ಹಾಗಂದ್ರೆ? ಅಂದ್ರೆ ಆಲ್ಕೋಹಾಲಿಕ್ ಅನಾನಿಮಸ್. ಈ ಕುಡಿತ ಚಟ ಜಾಸ್ತಿಯಾಗಿ ಅದರಿಂದ ಕಾಯಿಲೆ ಬರೋರ್ಗೆ ಅದರಿಂದ ಆಚೆ ಬರೋದಕ್ಕೆ ಒಂದು ದಾರಿ ಅಷ್ಟೇ. ನಮ್ಮ ಮೆಂಬರ್ಸ್ ಎಲ್ಲ ವಾರಕ್ಕೊಂದ್ಸಲ ಸೇರಿ ಮೀಟಿಂಗ್ ಮಾಡ್ತೀವಿ. ಕೆಲವು ಮೆಂಬರ್ಸ್ ಕರೆಕ್ಟ್ ಆಗಿ ಮೀಟಿಂಗ್ ಬರಲಿಲ್ಲ ಅಂದ್ರೆ ಮತ್ತೆ ಕುಡಿತದ ಚಟಕ್ಕೆ ಎಲ್ಲಿ ಬೀಳ್ತಾರೋ ಅನ್ನೋ ಒಂದು ಚಿಕ್ಕ ಅನುಮಾನ. ಅದಕ್ಕೆ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಈ ರೀತಿ ಆಗಾಗ ಫೋನ್ ಮಾಡಿ ಚೆಕ್ ಮಾಡ್ಕೋತೀವಿ. ರತ್ನಮೂರ್ತಿ ಅಂತೂ ಮೀಟಿಂಗ್ಗಳಿಗೆ ಬರ್ತಾ ಇಲ್ಲ. ಅವರು ಮತ್ತೆ ಎಲ್ಲಿ ಕುಡಿಯೋದಕ್ಕೆ ಶುರು ಮಾಡ್ಬಿಡ್ತಾರ ಅನ್ನೋ ಒಂದು ಚಿಕ್ಕ ಭಯ ಅಷ್ಟೇ. ಅವರು ಕುಡಿತಾರಾ? ಏನಮ್ಮ ಹೀಗೆ ಕೇಳ್ತಾ ಇದ್ದೀರಾ? ಅವ್ರು ಕುಡಿತಾರೆ ಅಂತ ನಿಮಗೆ ಗೊತ್ತಿಲ್ವಾ? ಆ ಅಭ್ಯಾಸದಿಂದ ಅವ್ರಿಗೆ ಬಂದಂಥ ಸಮಸ್ಯೆಗಳ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡಿಲ್ವಾ? ಎಲ್ಲ ಸತ್ಯನ ಹೇಳ್ಬಿಟ್ಟೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಏನ್ ನಿಜ ಸರ್? ಸ್ಕೂಲಿಂದ ಪಾಪ ನೀನು ನೆನ್ಕೊಂಡೇ ಬಂದ ಇಲ್ವಲ್ಲ? ಇದನ್ನೇ ಹಿಡ್ಕೊಂಬಂದಲ್ಲ, ಸಣ್ಣ ಛತ್ರಿ. ಒಬ್ಬರು ಮಾತ್ರ ಹೋಗೋದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಕೆಲವೊಮ್ಮೆ ಇಬ್ರು ಹೋಗೋವಂಥ ಪರಿಸ್ಥಿತಿ ಬರುತ್ತೆ. ಅವ್ನು PT ಮಾಸ್ಟ್ರು ಬೇರೆ. ಅವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ 10 ಮಕ್ಕಳು ಹುಟ್ಟಿಸ್ತಾನೆ ಅಂತ. ಛತ್ರಿಯಲ್ಲಿ ಶುರುವಾದ ಸಂಬಂಧ ಕಳ್ಳ ಸಂಬಂಧ ಆಗಿ ಕೊನೆಗೆ ನನ್ನಂತ ಹಸ್ಬೆಂಡ್ಗೆ ಟಾರ್ಚರ್ ಆಗ್ಬೋದು. ಹೌದು, ಒಂದೇ ಛತ್ರಿಯಲ್ಲಿ ಬಂದ್ರಲ್ಲ ನಿಮ್ಮ ಆ PT ಮಾಸ್ಟ್ರು, ಅವ್ರ ಕೈ ನಿನ್ ಮೇಲ್ ಬಿತ್ತ? ಬಾಯಿಲಿ ಹುಷಾರು, ಬಿದ್ಬಿಡ್ಬೇಡ. ಆಗ ಏನಾಯ್ತು ಅಂತ ಆಕ್ಟ್ ಮಾಡ್ತೀಯಾ? ಇದೇ ಸ್ಕೂಲು. ನೀನ್ ಯಾರು? ನಾನು ಟೀಚರ್. ಈಗ ಏನಾಗುತ್ತೆ ಅಂದ್ರೆ, ಸ್ಕೂಲ್ ಬಿಡುತ್ತೆ, ಮಳೆ ಬರುತ್ತೆ, ನೀನು ಹೊರಗೆ ಬರ್ತೀಯ. ಹಿಡಿ. ನಾನು ಯಾರು? ನಾನೇ PT ಮಾಸ್ಟ್ರು. ತೆಗಿ. ನಡಿ. ಕೈ ತಾಕ್ತಿದ್ಯಲ್ಲ? ತಾಗೇ ಇಲ್ಲ ಅಂದೆ? ಸುಳ್ಳು ಹೇಳ್ತಿದ್ಯಾ? ಹೇಯ್, ನಿಂತ್ಕೊಳೆ. ಕತ್ತೆ, ಸುಳ್ಳು ಹೇಳ್ತೀಯಾ? ಹೇಯ್, ನಿಂತ್ಕೊಳೆ. ಹೇಯ್, ಬರಲಿ. ಎಲ್ಲೇ ಓಡ್ತಿದ್ಯಾ? ನಿಂತ್ಕೊಳೆ. ಸುಳ್ಳು ಹೇಳಿದ್ರೆ ಹೊಡಿದೆ ಮುತ್ತು ಕೊಡ್ತಾರ? ನಿಮಗೆ ನಾಚಿಕೆ ಆಗಲ್ವಾ? ನಾನ್ ಸುಳ್ಳು ಹೇಳ್ತಿದ್ದೀರಾ, ನೀವ್ ಹೇಳ್ತಿದ್ದೀರಾ? ನನಗೆ ಯಾವಾಗ ಆಕ್ಸಿಡೆಂಟ್ ಆಯ್ತು? ನನಗೆ ಯಾವಾಗ ಯೂಟ್ರಸ್ ರಿಮೂವ್ ಮಾಡಿದ್ರು?
ನನಗ್ ಮಕ್ಳು ಹುಟ್ಟಲ್ವಾ? ಎಲ್ಲ ಸುಳ್ಳು ನೀವ್ ಹೇಳ್ಬಿಟ್ಟು ನನಗ್ ಸುಳ್ಳು ಹೇಳ್ದೆ ಅಂತ ಹೇಳ್ತಿದ್ದೀರಲ್ಲ, ನನ್ನ ಬಿಡಿ. ಏಯ್ ಏಯ್ ಬಾಯಿ ಮುಚ್ಚೆ. ಎಲ್ಲ ಸರಿ ಹೋಗುತ್ತೆ ನೋಡಿ. ಆ ಗಾಡೀಲಿ ಕೂತ್ಕೊಳ್ಳಿ, ಹೋಗಮ್ಮ. ಬಾನು, ಪರವಾಗಿಲ್ಲಮ್ಮ, ಹುಷಾರಾಗಿ ಹೋಗು. ಬಾಮ್ಮ, ಬಾ. ಹುಷಾರಮ್ಮ. ಪಾಪಿ ನನ್ ಮಗ ಹೇಗ್ ಹೊಡ್ದಿದ್ದಾನ ನೋಡು. ದನು ಕೊಡ್ದಂಗ್ ಹೊಡ್ದಿದ್ದಾನಪ್ಪ ಅವನು. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದೀವಿ, ಒಳಗಡೆ ಹಾಕ್ಸಿ ಕಂಬಿ ಎಣಿಸ್ಬೇಕು ಅವನು. ಕುಡಿದ್ ಮತ್ತಲ್ಲಿ ಬೈಕಲ್ಲಿ 6 ವರ್ಷದ ಮಗುನ ಗುದ್ದಿ ಸಾಯಿಸಿದವನು ಅವನು. ಅದಕ್ಕೋಸ್ಕರ ಜೈಲ್ಗೆ ಹೋಗಿರೋದ್ನೆಲ್ಲ ನಮ್ಮ ಹತ್ರ ಮುಚ್ಚಿಟ್ಟಿದ್ದಾನೆ. ಅವ್ರ ಬಗ್ಗೆ ಅವ್ರ ರಿಲೇಟಿವ್ ಹತ್ರ ವಿಚಾರಿಸೋದಕ್ಕೆ ನಾವು ಕಡೂರ್ಗೆ ಹೋಗಿದ್ವಿ, ಜ್ಞಾಪಕ ಇದೆಯಾ? ಹೌದು. ಅವನು ಅವ್ರ ಸಂಬಂಧಿಕನೇ ಅಲ್ಲ, ಅದು ಅಲ್ಲದೆ ಇಂಪಾರ್ಟೆಂಟ್. ಛೇ, ಬಾನು, ಏನಮ್ಮ? ಬಾನು, ಯಾಕಮ್ಮ ಹೆದರ್ಕೊಂಡ್ಯಾ? ಸರಿಯಾಗಿ ವಿಚಾರಿಸ್ತೇನೆ. ನಿನ್ನ ಅವನಿಗೆ ಮದುವೆ ಮಾಡಿಸ್ಕೊಂಡಿದ್ದು ನನ್ನ ತಪ್ಪಮ್ಮ, ನನ್ನ ತಪ್ಪು. ಬಾನು ನಮ್ಗೆ ಫೇವರಬಲ್ ತಾನೆ? ಏಯ್, ಕೇಸಲ್ಲಿ ಗೆದ್ದೆ ಅಂತ ತುಂಬಾ ಆಡ್ಬೇಡ. ಅಷ್ಟ್ ಜನದ ಮುಂದೆ ನನ್ ಗಂಡ್ಸಲ್ಲ ಅಂದಲ್ಲ, ಸಾಯೋವರೆಗೂ ನಿನ್ನ ಕ್ಷಮಿಸಲ್ಲ. ನನಗೆ ಡೈವರ್ಸ್ ಕೊಟ್ರೆ ನಿನ್ಗೆಲ್ಲ ಒಳ್ಳೇದಾಗ್ಬಿಡುತ್ತಾ? ನೀನ್ ಹೇಗ್ ಸಂತೋಷವಾಗಿರ್ತಿ ಅಂತ ನಾನು ನೋಡ್ತೀನಿ. ಹೋಗಲೇ, ಇವ್ನ್ ದೊಡ್ಡ ಅಣ್ಣ ಬಂದ್ಬಿಡ ನ್ಯಾಯ ಕೇಳೋದಕ್ಕೆ. ಇರಲ್ಲೇ ನಿನ್ಗೆ. ಇಲ್ಲಿಂದ ರೈಟ್ ತಗೋಬೇಕು ಅನ್ಸುತ್ತೆ. ರೈಟ್ ತಗೊಳ್ಳಿ. ಲೈ, ತಂಗಿ ಊರಿಂದ ಬಂದಾಯ್ತು, ಫೋನ್ ಕೊಡ್ತೀನಿ, ಆ ವಿಷಯನ ಮಾತಾಡು. ನನ್ನ ಸಿಕ್ಕಾಕ್ಸ್ಬೇಡ ಕಣೋ. ಹುಷಾರೋ, ಭಯದಲ್ಲಿ ಫೋನ್ನ ಕೆಳಗಡೆ ಬೀಳಿಸ್ಬಿಟ್ಯಾ? ತಂಗಿ ನೋಡಿ ಹೆದರ್ಕೊಳ್ಳೋ ಮೊದಲನೇ ಅಣ್ಣ ನೀನೇ ಕಣೋ. ಬಾನು, ಏನು? ಇಲ್ಲಿ ಬಾರೆ. ನನ್ನ ಫ್ರೆಂಡು ಅವತ್ತು ಇವನ್ ಬಗ್ಗೆ ಹೇಳಿದ್ನಲ್ಲ, ಲೈನಲ್ಲಿದ್ದಾನೆ, ಸ್ವಲ್ಪ ಕೋಪ ಮಾಡ್ಕೊಳ್ದೆ ಮಾತಾಡು ಪ್ಲೀಸ್ ಕಣೋ. ಪ್ಲೀಸ್. ಹಲೋ. ಹೇ ಬಾನು, ನಾನು ಚಂದ್ರು ಮಾತಾಡ್ತಿದ್ದೀನಿ. ಗೊತ್ತು ಸರ್, ನಿಮ್ ಬಗ್ಗೆ ಎಲ್ಲ ಗೊತ್ತು. ನೀವ್ ಅಣ್ಣನ ಜೊತೆ ಈ ಫ್ಲೆಕ್ಸ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಲ್ಲಿ ಕೆಲಸ ಮಾಡ್ತೀರಾ. ಅವ್ನ್ ಕ್ಲೋಸ್ ಫ್ರೆಂಡು. ನಮ್ಮ ಅಣ್ಣ ಏನೋ ಮುಟ್ಟಾಳಂತರ ನನ್ಗಾಗಿರೋ ಕಷ್ಟನೆಲ್ಲ ನಿಮ್ ಹತ್ರ ಒದ್ರಿದಾನೆ ಅಂದ್ರೆ ನೀವ್ ಯಾಕೆ ಸರ್ ನನ್ನ ಮದ್ವೆ ಆಗಕ್ ಪ್ರಪೋಸ್ ಮಾಡಿದ್ರಿ? ನಿಮಗ್ ಏನ್ ಗೊತ್ತು ಸರ್ ನನ್ ಬಗ್ಗೆ? ನಾನ್ ಅವತ್ ಬೇಡ ಅಂದೆ ತಾನೆ, ಅದನ್ನ ಅಣ್ಣ ಬಂದ್ ನಿಮ್ ಹತ್ರ ಹೇಳಿದಂತಾನೆ. ಆದ್ರೂ ಯಾಕೆ ಸುಮ್ನೆ ತೊಂದ್ರೆ ಕೊಡ್ತಿದ್ದೀರಾ? ಈಗ ಇನ್ನೂ ಫ್ಲಾಟ್ ಅಲ್ಲಿ ಸೆಟಲ್ಲೇ ಆಗಿಲ್ಲ, ಅಷ್ಟ್ರಲ್ಲೇ ಫೋನ್ ಮಾಡಿದೀರಾ. ಬಿಟ್ರೆ ತಾಳಿ ತಗೊಂಡ್ ಬಾಗ್ಲಲ್ಲೇ ಬಂದ್ ನಿಲ್ಲೋ ಹಾಗಿದೆ. ದೊಡ್ಡದಾಗ್ ತ್ಯಾಗ ಮಾಡೋ ಆಸೆನಾ ನಿಮ್ಗೆ? ಒಬ್ಳು ಡಿವೋರ್ಸಿಗೆ ಬಾಳ್ ಕೊಟ್ಟೆ ಅಂತ ಕಾಲರ್ ಎತ್ತಿ ತೋರ್ಸೋ ಆಸೆ ನಿಮ್ಗೆ, ಅದೇ ತಾನೇ ನಿಮ್ ಐಡಿಯಾ? ನಂಗ್ ಗಂಡಸ್ರ ಮೇಲೆ ನಂಬಿಕೆನೆ ಹೊಟ್ಟೋಯ್ತು ಸರ್. ನನ್ ಪ್ರಕಾರ ಮದ್ವೆ ಅನ್ನೋದು ಒಂದ್ ಪಾತ್ರೆ ತುಂಬಾ ವಿಷ ಕುಡ್ದ ಹಾಗೆ. ಆ ವಿಷ ಕೊಡೋದಕ್ಕೆ ನೀವ್ಯಾಕೆ ಆತ್ರದಲ್ಲಿದ್ದೀರಾ? ನನ್ ಕೈ ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ. ಡಿವೋರ್ಸ್ ಆಗಿ ಎಷ್ಟೊಂದ್ ದಿನ ಆಯ್ತು.
ಆದ್ರೆ ಕೈ ನಡ್ಕ ನಿಂತಿಲ್ಲ. ನಿಮ್ಗಿನ್ನೂ ಮದ್ವೆ ಆಗಿಲ್ಲ ಅಲ್ವಾ? ನಿಮ್ಗ್ಯಾಕೆ ನನ್ ಥರದೊಂದು ಸೋ ಕಾಲ್ಡ್ ಸೆಕೆಂಡ್ ಹ್ಯಾಂಡ್? ನಿಮ್ಮ ಮನೆಯಲ್ಲಿ ಮಿನರಲ್ ವಾಟರ್ ಇದೆಯಾ? ಐ ಮೀನ್ ಬಬಲ್ ಟಾಪ್. ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ಮಾತಾಡಿ. ಇಲ್ದಿದ್ರೆ ಕೈ ನಡುಗೋ ಹಾಗೆ ಮಾತು ನಡುಗುತ್ತೆ. ನಾಳೆ ಕಾಲ್ ಮಾಡ್ತೀನಿ. ರಾಂಗ್ ಡೋರಿಗೆ ಬಂದು ಬೆಲ್ ಮಾಡಿದೆ ಅನ್ಸುತ್ತೆ. ಸಾರಿ. ಕರೆಕ್ಟ್ ಆಗಿರೋ ಮನೆಗೆ ಬಂದಿದೆ ಕಣೋ. ಸುಮ್ನೆ ನಾಟಕ ಮಾಡ್ಬೇಡ, ಒಳಗಡೆ ಬಾ. ಇಲ್ಲ, ಲೇಡಿ ಬಾಗ್ಲು ತೆಗೆದ್ರಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಇವ್ ನನ್ನ ಫ್ರೆಂಡ್ ಅಮ್ಮ. ಇವಾಗ ತಾನೇ ನಿನ್ ಜೊತೆ ಫೋನಲ್ಲಿ ನಾನಲ್ಲ, ನಾನು ಇಲ್ಲೇ ಇದ್ದೀನಲ್ಲ. ಇವ್ನು ಏನೇನೋ ಹೇಳ್ಬಿಡ್ತಾನೆ. ನಾನೇ ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ರವಿ. ನಿಮ್ಗೂ ಒಂದು ಹೆಸರು ಇರ್ಬೇಕಲ್ಲ? ಭಾನುಮತಿ. ಭಾನು. ಓ, ನಮಸ್ಕಾರ. ನಮಸ್ಕಾರ. ಇವ್ನು ಇದ್ದಿದ್ದಿಲ್ಲೇನಮ್ಮ. ನೀನ್ ಬರೋದ್ ಗೊತ್ತಾದ್ಮೇಲೆ ಈ ಫ್ಲಾಟ್ ನ ಖಾಲಿ ಮಾಡಿ 2 ಫ್ಲೋರ್ ಮೇಲೆ ಹೋಗಿದ್ದಾನೆ. 2 ವರ್ಷದಿಂದ ನಾನು ಮಾಡೋ ಊಟನು ನನ್ನೂ ತಡ್ಕೊಂಡು ಮನೇನ ಶೇರ್ ಮಾಡ್ತಿದ್ದ ಅಮಾಯಕ ಹುಡುಗ. ಇವಳೇ ನನ್ನ ತಂಗಿ ಭಾನು. ಗೊತ್ತು ಕಣೋ. ನೀನು ಶಿವರಾಜ್ ಕುಮಾರ್ ಆದ್ರೆ ಇವ್ರು ರಾಧಿಕಾ. ನೀನ್ ರಾಮಾಚಾರಿ ಲೋಕೇಶ್ ಆದ್ರೆ ಇವ್ರು ಮಾಲಾಶ್ರೀ. ಎಕ್ಸ್ಕ್ಯೂಸ್ ಮೀ, 1 ನಿಮಿಷ. ಹಲೋ. ನಾನೇ ರವಿ. ನಮ್ ಫ್ಲಾಟ್ ಎದುರುಗಡೆ ಬಿಲ್ಡಿಂಗಿಗೆ ನನ್ನ ಜೊತೆ ಬರಕ್ಕಾಗತ್ತಾ? ಅಲ್ಲೇನಿದೆ? ಅಲ್ಲಿ ಟೇಬಲ್ ಇದೆ, ಚೇರ್ ಇದೆ, ಕಪ್ ಇದೆ, ಸಾಸರ್ಸ್ ಇದೆ. ಕಾಫಿ ಶಾಪ್ ರೀ. ಸಾರಿ, ನಂಗೆ ಬರಕ್ಕಾಗಲ್ಲ. 1 ನಿಮಿಷ. ನನಗೆ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ನಿಮಗೆ ಟ್ರೀಟ್ ಕೊಡ್ಸೋಣ ಅನ್ಕೊಂಡೆ. ನನ್ನ ಜೊತೆ ನೀವು 1 ಕಪ್ ಕಾಫಿ ಕುಡಿಯಲ್ವಾ? ನಿರಾಕರಿಸ್ತಿರೋ ಹಾಗೆ ಮುದ್ದಾ ಕೇಳ್ತೀರಾ? ಪೂರ್ತಿ ಚೇರ್ ನಿಮ್ಗೆ ರೀ, ಆರಾಮಾಗಿ ಕುತ್ಕೊಳ್ಳಿ. ಕ್ಯಾಪುಚಿನೋ ಓಕೆನಾ? ಇಲ್ಲ, ನನ್ಗೆ ಯಾವ್ದಾದ್ರು ಮಿಲ್ಕ್ ಶೇಕ್ ವಿತ್ ಸ್ಟ್ರಾ. ಓ, ಬೇರರ್? ಯಾಕೆ ಸ್ಟ್ರಾ ಬೇಕು ಅಂತ ಗೊತ್ತು ನನಗೆ. ಕೈ ನಡ್ಗತ್ತಲ್ಲ. ನಿಮ್ಮ ಅಣ್ಣ ಹೇಳ್ದ. ನಾನು ಹೇಳೋ ಹಾಗೆ ಮಾಡಿ ನೋಡಿ. 2 ಕೈಗಳನ್ನ ಟೇಬಲ್ ಮೇಲಿಡಿ. ಕಮ್ ಆನ್. ನಿಮ್ಗೆ 2ನೇ ಕೈ ಇದೆ ಅಲ್ವಾ? ಎಲ್ಬೋನ ಸ್ಟ್ರಾಂಗ್ ಆಗಿ ಟೇಬಲ್ಗೆ ಒತ್ತಿ. ಗುಡ್. ಈಗ 1 ಕೈನಲ್ಲಿ ಕಾಫಿ ಕಪ್ಪನ್ನ ತಗೊಳ್ಳಿ. ಈ ಕೈನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಆ ಕೈ ನಡ್ಗೋದು ಕಮ್ಮಿ ಆಗತ್ತೆ. ಈಗ ಈ ಕೈನ ನಿಧಾನಕ್ಕೆ ಎತ್ಕೊಂಡು ಕಾಫಿ ಕುಡೀರಿ. ಗುಡ್, ವೆರಿ ಗುಡ್. ನಡ್ಗೋದು ಕಮ್ಮಿ ಆಯ್ತು, ನೋಡಿದ್ರಾ? ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ನೋಡಿ, ನೀರು ಕುಡಿಯುವಾಗ್ಲೂ ಕೂಡ. ಇನ್ಮೇಲೆ ನಾವಿಬ್ರು ಫ್ರೆಂಡ್ಸ್. ಇದು ನಿಮ್ದೇ, ತಗೊಳ್ಳಿ. ಒಂದು ತಗೊಂಡ್ರೆ ಇನ್ನೊಂದು ಕೊಡ್ಬೇಕ್ರಿ. ನಿಮ್ ಬ್ಯಾಗಲ್ಲಿ ಯಾವ್ದಾದ್ರು ಕಿತ್ತೋಗಿರೋ ಪೆನ್ ಆದ್ರೂ ಇರ್ಬೇಕಲ್ಲ, ಅದನ್ನ ನನಗೆ ಕೊಡಿ. ಈ ರೀತಿ ಸಣ್ಣ ಸಣ್ಣ ಉಡುಗೊರೆಗಳೇ ಫ್ರೆಂಡ್ಶಿಪ್ನ ಗಟ್ಟಿ ಮಾಡತ್ತೆ ಅಂತ ಕೇಳಿದ್ದೀನಿ. ನಿಮಗ್ ಮಾತ್ರ ಪೆನ್ನು, ಗಂಡಸ್ರಿಗಾದ್ರೆ ಶರ್ಟೇ ಕೊಟ್ಟಿದ್ದೀನಿ. ನನ್ನ ರೂಮ್ಮೇಟ್ ನಿಮ್ಮ ಅಣ್ಣನೇ ಬೇಕಾದ್ರೆ ಕೇಳಿ. ಎಕ್ಸ್ಚೇಂಜಲ್ಲಿ ಯಾವಾಗಲೂ ನಾನೇ ಸೋಲೋದು. ಯಾಕಂದ್ರೆ ನಂದೆಲ್ಲ ಕಾಸ್ಟ್ಲಿ ಬ್ರಾಂಡೆಡ್ ಶರ್ಟ್ಸ್. ಹುಡುಗಿ ಜೊತೆ ಶರ್ಟ್ ಎಕ್ಸ್ಚೇಂಜ್ ಮಾಡಕ್ ನಾನು ರೆಡಿ. ಆದ್ರೆ ನೀವೀಗ ನಕ್ರ? ಇಲ್ಲ. ಹುಡುಗಿ ಏನ್ ಮಾಡ್ತಾರೆ? ಯಾವ ಹುಡುಗಿ? ನೀವು ಮದ್ವೆ ಮಾಡ್ಕೊಳ್ಳೋ ಹುಡುಗಿ. ಅದಕ್ಕೆ ತಾನೇ ಟ್ರೀಟ್ ಕರೆದಿದ್ದು. ಓ, ಅದು ಸುಳ್ಳು ರೀ. ನಿಮ್ಮನ್ನ ಕಾಫಿ ಕರ್ಕೊಂಡು ಬರೋದಕ್ಕೆ ಹೇಳಿದ ಸುಳ್ಳು. ಆದ್ರೆ ಪೂರ್ತಿ ಸುಳ್ಳಲ್ಲ, ಅರ್ಧ. ಅದೇನು ಅರ್ಧ ಸುಳ್ಳು? ಹೆಣ್ಣೋಡಾಯ್ತು, ಆದ್ರೆ ಮದ್ವೆ ಫಿಕ್ಸ್ ಆಗಿಲ್ಲ. ಮಾತುಕತೆ ನಡೀತಾ ಇದೆ. ನಿಮ್ ಮುಖ ನೋಡಿ ಸುಳ್ಳು ಹೇಳಿದ್ ಗೊತ್ತಾಗ್ಲೇ ಇಲ್ಲ. ಅರ್ಧ ಸುಳ್ಳು ಕೂಡ. ಅಲ್ಲಿ ಡೋರ್ ಕಾಣಿಸ್ತಿದ್ಯಲ್ಲ, ಅದನ್ನ ತೆಗೆದ್ಬಿಟ್ಟು ಒಳಗಡೆ ಹೋದ್ರೆ ಒಂದು 30 ವಯಸ್ಸಿನ ಹೆಂಗ್ಸ್ ಕೂತಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ಒಂದು 10 ಜನ ಹುಡುಗಿರು ಸೂಜಿಯಿಂದ ಬಟ್ಟೆ ಹೊಲಿತಾ ಇರ್ತಾರೆ. ಅದು ಬೇರೆ ಏನೂ ಇಲ್ಲಮ್ಮ, ಒಳಗಡೆ ಎಂಬ್ರಾಯ್ಡ್ರಿ ಕ್ಲಾಸ್ ನಡೀತಿದೆ, ಅದನ್ನೇ ಸ್ವಲ್ಪ ಬಿಲ್ಡಪ್ ಕೊಟ್ಟು ಹೇಳ್ತಾ ಇದ್ದಾನೆ. ನಿಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಗೊತ್ತಾ? ನಿಮ್ಗೆ ಕೈ ನಡ್ಗುತ್ತೆ ಅಂತ ಹೇಳಿದ್ರಲ್ಲ, ಎಂಬ್ರಾಯ್ಡ್ರಿ ಹಾಕೋದನ್ನ ಕಲ್ತ್ಕೊಳ್ಳಿ, ಕೈ ನಡ್ಕೋದ್ ನಿಲ್ಲುತ್ತೆ. ನಮ್ಮ ಅಜ್ಜಿಗೂ ಕೂಡ ಹೀಗೇನೆ ಕೈ ಬಿಡದೆ ನಡುಕ್ತಾನೆ ಇತ್ತು, ಪಾರ್ಕಿನ್ಸನ್ ಇಂದಾಗಿ. ಎಂಬ್ರಾಯ್ಡ್ರಿನ ಅಭ್ಯಾಸ ಮಾಡ್ಕೊಂಡ್ರು, ಈಗ ಅವ್ರ ಕೈ ಜಾಕಿ ಚಾನ್ ತರ ಇದೆ. ಮಿಂಚಿನ ಹೊಡ್ತಾ ಪಾರ್ಟ್ 1 ಪಾರ್ಟ್ 2 ನನಗೆ ಹೊಡಿತಾರೋ. ಸರಿ, ಜೋಕ್ಸ್ ಅಪಾರ್ಟ್. ಈಗ ಸೀರಿಯಸ್ ಆಗಿ ಹೇಳ್ತೀನಿ, ನನಗೋಸ್ಕರ ಈ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಸೇರ್ಕೊಳ್ಳಿ. ನಿಮ್ ಕೈ ನಡ್ಗೋದು ನಿಲ್ಲುತ್ತೆ. ಸೇರ್ಕೋಬೇಕು ಅಂದ್ರೆ ಒಳಗಡೆ ಹೋಗ್ಬೇಕು.
ಜ್ಞಾನ ಸುಂದರಿ, ಅದೇ ನಮ್ಮ ಅಜ್ಜಿ ಹೆಸರು. 1957 88ವರೆಗೂ ಇದೇ ಕ್ಲಾಸಲ್ಲಿ ಕಲ್ತಿದ್ದು. 31 ವರ್ಷ ಒಂದೇ ಕ್ಲಾಸಲ್ಲಿ ಓದಿರೋ ಬ್ರಿಲಿಯಂಟ್ ಸ್ಟೂಡೆಂಟ್, ಅದು ಅಜ್ಜಿ ಜೊತೆ. ಹೊಡಿಬೇಕಾ? ಯಾವುದಾದ್ರೂ ಕೋಲ್ತಾರಲ್ಲ? ನೀವು ಮಾತು ನಿಲ್ಸಿದ್ರೆ ತಾನೇ ನಾನು ಕ್ಲಾಸ್ಗೆ ಹೋಗೋದು. ಇದೇನಿದು ರೌಂಡ್ ರೌಂಡ್ ಆಗಿ? ನೀವು ಸೇರಿಸಿದ್ದು ನಾನು ಕಲ್ತಿದ್ದು. ಎಂಬ್ರಾಯ್ಡ್ರಿ. ಇದು ನಾನು ನಿಮ್ಗೊಂದು ಶರ್ಟ್ ಕೊಡ್ಬಾರ್ದಾ? ಥ್ಯಾಂಕ್ಸ್. ಆರ್ ರವಿ, ಕರೆಕ್ಟ್? ಯಾರು ನಿಮ್ಮ ಹೆಸ್ರಿಗೆ ಮಾತ್ರ ಅಲ್ಲ, ಐ ಥಿಂಕ್ ಯು ಆರ್ ಅ ನೈಸ್ ಪರ್ಸನ್. ಯು ಆರ್ ಅ ವಂಡರ್ಫುಲ್ ಪರ್ಸನ್. ಈಗೆಲ್ಲ ಕೈ ನಡಗ್ದಲೇ ನೀರು ಕುಡಿತೀನಿ. ನಾನು 4 ತಿಂಗಳು ಅಮ್ಮ ಆಗಿದ್ದೆ. ಹೆತ್ತಿಲ್ಲ, ದತ್ತು ತಗೊಂಡೆ. ಅವರಿಂದ ವಾಪಸ್ ಕೊಟ್ಬಿಟ್ಟೆ. ಸೆಂಟ್ ಮೈಕಲ್ಸ್ ಆರ್ಫನೇಜ್ ಅಲ್ಲಿದ್ದಿದ್ದ ಹೆಡ್ ತುಂಬ ಕೋಪಿಸ್ಕೊಂಡ್ರು. ಆವಾಗ್ಲಿಂದ ಮನ್ಸಿಗೆ ತೊಂದರೆ ಆಗ್ತಿತ್ತು. ಆ ಮಗು ಎಲ್ಲಿದ್ಯೋ, ಹೇಗೆಲ್ಲ ಕಷ್ಟಪಡ್ತಿದ್ಯೋ. ಐ ಥಿಂಕ್ ನನ್ನ ಕೈ ನಡ್ಕಕ್ಕೆ ಕಾರಣ ಈ ಅಪರಾಧಿ ಭಾವನೆ. ಒಂದು ಕವರ್ ಸಿಗುತ್ತಾ? ಹ್ಮ್ ಅಲ್ಲ, ಈ ಶರ್ಟ್ ಹಾಕೊಂಡು ತಗೊಂಡು ಹೋಗೋದಿಕ್ಕೆ. ರವಿ, ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಹೇಳ್ತೀನಿ. ನೋಡಿದ್ರ, ಮೊದಲು ಅಡ್ರೆಸ್ ಕೊಡಲ್ಲ ಅಂದರು. ಆದರೆ ನೀವು ಅವತ್ತು ತುಂಬ ಬೇಜಾರು ಮಾಡ್ಕೊಂಡ್ರಲ್ಲ, ಅದಕ್ಕೆ ಎಲ್ಲ ಕಡೆ ಹುಡುಕಿ ಜನರ ಹತ್ರ ಮಾತಾಡಿ ನೀವು ವಾಪಸ್ ಕೊಟ್ಟಿರೋ ಮಗು ಅಡ್ರೆಸ್ನ ಹುಡುಕ್ಬಿಟ್ಟೆ. ಅಲ್ಲಿ ನೋಡಿ, ಮಗು ತುಂಬಾನೇ ಸಂತೋಷವಾಗಿದೆ. ಸೊ ನೀವು ಅಪರಾಧ ಮಾಡಿದ್ದೀರಾ ಅನ್ನೋ ಮನೋಭಾವನ ಬಿಟ್ಬಿಡಿ, ಓಕೆ? ಏನ್ ತಿಂತೀನಿ, ಯಾವ ಡ್ರೆಸ್ ಹಾಕೊಳ್ತೀನಿ, ಎಲ್ಲಿಗೆ ಹೋಗ್ತೀನಿ, ಎಲ್ಲಿಗೆ ಬರ್ತೀನಿ, ಯಾವುದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ. ನಿಮ್ಮ ಈ ಸಮಸ್ಯೆಗೆ ಪರಿಹಾರ ಅಂದರೆ ಮದುವೆನೇ. ನಮಗೆ ನಡೆಯುವಂಥ ಎಲ್ಲ ಒಳ್ಳೇದು ಕೆಟ್ಟದ್ದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಕಂಪ್ಯಾನಿಯನ್ ಬೇಕು. ಗೆದ್ರೆ ಗೆದ್ರೆ ಅಂತ ಬೀಗೋದಕ್ಕೆ, ಸೋತಾಗ ಯೋಚಿಸ್ಬೇಡ ಅಂತ ಬೆಂತಟ್ಟೋದಕ್ಕೆ, ತಾನೇ ಅಡುಗೆ ಮಾಡಿಕೊಂಡು ಒಬ್ಬನೇ ತಿನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಬೇಕಾ ಅಂತ ಪ್ರೀತಿಯಿಂದ ಬಡಿಸೋದು ಚಂದ ಅಲ್ವಾ? ನನಗೆ ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಇದೆ. ಆದರೆ ನೀವು ನನ್ನನ್ನೇ ಮದುವೆ ಆಗಬೇಕು ಅಂತ ಹೇಳ್ತಿಲ್ಲ. ನೀವು ಯಾರನ್ನಾದರೂ ಮದುವೆ ಆಗಿ, ನಿಮ್ಮ ಒಬ್ಬ ಒಳ್ಳೆ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಲೈಫ್ ನಿಜಕ್ಕೂ ಚೆನ್ನಾಗಿರುತ್ತೆ. ಸಂಜೆ ಮಾತಾಡ್ದಾಗ ಹೇಳಿದ್ರಲ್ಲ, ಒಂದು ಉದಾಹರಣೆಗೋಸ್ಕರ ನನ್ನ ಮದುವೆ ಆಗ್ತೀನಿ ಅಂದ್ರಿ. ಅದು ಬರೀ ಉದಾಹರಣೆನಾ ಇಲ್ಲ ನಿಜಾನಾ? ರವಿಚಂದ್ರನ್ ಅಂತ ಹೆಸರು, ನನ್ನ ಜೊತೆನೇ ಕೆಲಸ ಮಾಡ್ತಾನೆ. ತುಂಬ ಸುಂದರವಾಗಿದ್ದಾನೆ, ಒಳ್ಳೆ ಹೆಸರು. ಅವನಿಗೆ ನಮ್ಮ ಭಾನು ಬಗ್ಗೆ ಎಲ್ಲ ಗೊತ್ತು. ಒಪ್ಕೊಂಡ್ಬಿಟ್ಟಪ್ಪ ಮದುವೆಗೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಕೊಚ್ಚಿನ್ ಬರೋದಕ್ಕಿನ್ನೂ ಎಷ್ಟೊತ್ತಾಗುತ್ತೆ ಸರ್? ಕೊಚ್ಚಿನಲ್ಲಿ ಸ್ಟೇಷನ್ ಇಲ್ಲ, ಎರ್ನಾಕುಲಂ ಜಂಕ್ಷನ್ ಸ್ಟೇಷನ್. ಸಿಕಂದ್ರಾಬಾದ್ ಹೈದರಾಬಾದ್ ಥರ. ಇನ್ನು 3 ಗಂಟೆ ಆಗುತ್ತೆ. ಹೊಟ್ಟೆಪಾಳಿ ಈಗ ತಾನೆ ಬಂತು. ಹೇಗೆ ಸರ್, ಟ್ರೈನ್ ನೋಡಿ ಇದನ್ನೆಲ್ಲ ಟಕ್ ಟಕ್ ಅಂತ ಹೇಳ್ತೀರಾ? ರೈಲ್ವೇಸಲ್ಲಿ ವರ್ಕ್ ಮಾಡಿದ್ದೀನಿ ಸರ್. ಏನಾಗಿ? ರೈಲ್ವೆ ಮಿನಿಸ್ಟರ್ ಆಗ? ಕೋಪಿಸ್ಕೋಬೇಡಿ, ಜೋಕ್. ARM ಆಗಿ ವರ್ಕ್ ಮಾಡ್ತಿದ್ದೆ. ವರ್ಕ್ ಮಾಡ್ತಾ ಇದ್ದೆ ಅಂದರೆ ಈಗ ಹಾಕಿ ಕೋಚ್ ಆಗಿದ್ದೀನಿ ಫೋರ್ಟ್ ಕೋಚಿಂಗ್ ಸ್ಕೂಲಲ್ಲಿ. ನೀವೆಲ್ಲಿ ವರ್ಕ್ ಮಾಡ್ತಿದ್ದೀರಾ? ನೋಡೋದು ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಸಕ್ಕದಾಗಿ ತಿಕ್ಕಾಗಿ ಮೀಸೆ ಎಲ್ಲ ಇಟ್ಟಿದ್ದೀರಾ. TV ಸೀರಿಯಲ್ ಹೀರೋನಾ? ಸಾರಿ ಸರ್, ನಾನು ಸೀರಿಯಲ್ ಎಲ್ಲ ನೋಡಲ್ಲ, ಸುಮ್ಮನೆ ಕೇಳಿದೆ. ಇಲ್ಲ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್.
ಈ ಫ್ಲೆಕ್ಸ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓ. ಕೊಚ್ಚಿನಲ್ಲಿ ಒಂದು ಪ್ರಾಜೆಕ್ಟ್ಗೋಸ್ಕರ ಹೋಗ್ತಿದ್ದೀನಿ. ಆಹಾ. ಓಕೆ ಸರ್, ನಾನು ಬರ್ತಿಗೆ ಹೋಗ್ತೀನಿ. Okay. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಕ್ಯೂಸ್ ಮಿ ಸರ್, ಒಂದು ನಿಮಿಷ. ಓದೋದಕ್ಕೆ ಏನಾದರೂ ಪೇಪರ್ ಇದೆಯಾ? ಕುಂಕುಮ ಇದೆ. ಓಕೆ, ಬನ್ನಿ. ಹೇಮಾ, ಇಲ್ಲ ಪರವಾಗಿಲ್ಲ. ಹೇಮಾ, ಆ ಕುಂಕುಮ ಬುಕ್ಕೊಡು. ಕೃಷ್ಣ 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 ಕೃಷ್ಣ